ಅಮ್ಮನ ದುಃಖ ಕಡಿಮೆ ಮಾಡು, ನಮಗೆ ದುಡ್ಡು ನೀಡು ಅನ್ನುವಂತಹ ಒಂದು ಸಂದರ್ಭ ಸ್ವಾಮಿ ವಿವೇಕಾನಂದ ಜೀವನದಲ್ಲಿ ಬರ್ತದೆ. ಆ ಘಟನೆಯನ್ನು ತಮ್ಮ ಮುಂದೆ ಇವತ್ತು ಹೇಳ್ತಾನೆ. ವಿವೇಕ ಪ್ರೇರಣೆ ಸರಣಿಗೆ ತಮಗೆಲ್ಲ ಸ್ವಾಗತ. ಸ್ವಾಮಿ ವಿವೇಕಾನಂದರ ಚಿಕ್ಕವರಿದ್ದಾಗ ಅಂದರೆ ನರೇಂದ್ರನಾಥ್ ಇದ್ದಂಥ ಸಂದರ್ಭದಲ್ಲಿ ಅವರ ತಂದೆಯನ್ನು ಕಳೆದುಕೊಳ್ತಾರೆ. ಅದಾದ ನಂತರ ಅವರ ಮನೆಯಲ್ಲಿ ಬಹಳ ಕಷ್ಟದ ದಿನಗಳು ಪ್ರಾರಂಭವಾಗ್ತದೆ. ಹಣಕಾಸಿನ ತೊಂದರೆಯೂ ಪ್ರಾರಂಭ ಆಗ್ತದೆ. ತಾಯಿ ಬಹಳ ದುಃಖದಲ್ಲಿ ಇರ್ತಾರೆ. ಇದನ್ನು ನೋಡಲಾರದೆ ನರೇಂದ್ರ ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ನನ್ನ ತಾಯಿ ದುಃಖ ಕಡಿಮೆ ಮಾಡು ದೇವರೇ, ನಮಗೆ ಹಣಕಾಸಿನ ತುಂಬ ತೊಂದರೆ ಇದೆ, ನಮಗೆ ಹಣ ನೀಡು ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ. ಪ್ರತಿದಿನ ಈ ರೀತಿ ಹೋಗಿ ದೇವಾಲಯದಲ್ಲಿ ಭಗವಂತನ ಮುಂದೆ ತಮ್ಮ ಗೋಳು ಅಲ್ಲಿ ತೋಡ್ಕೊಳ್ತಾ ಇರ್ತಾರೆ. ಯಾವುದೇ ಪರಿಣಾಮ ಆಗ್ತಾ ಇರೋದಿಲ್ಲ. ಪ್ರತಿದಿನ ಹೋಗಿ ಇದನ್ನೇ ಹೇಳ್ತಾ ಇರ್ತಾರೆ. ಆದರೆ ಒಂದು ದಿನ ಹೋದಾಗ ಅವರು ಹೋಗಿದ್ದು ಇದನ್ನೇ ಕೇಳಲಿಕ್ಕೆ, ನನ್ನ ತಾಯಿಯ ದುಃಖ ಕಡಿಮೆ ಮಾಡು, ನಮಗೆ ದುಡ್ಡು ಕೊಡು ಅಂತ. ಆದರೆ ಅವರು ಅವತ್ತು ಅಲ್ಲಿ ದೇವಸ್ಥಾನದಲ್ಲಿ ಕೈ ಮುಗಿದು ನಿಂತು ಪ್ರಾರ್ಥನೆ ಮಾಡಿದಾಗ ಅವರ ಮನಸ್ಸಿನಿಂದ ಅಂತರಾತ್ಮದಿಂದ ಬಂದಂಥ ಪ್ರಾರ್ಥನೆಯೇ ಬೇರೆಯಾಗಿತ್ತು. ಅದು ಏನಾಗಿತ್ತು ಅಂತಂದರೆ, ನನ್ನ ಅಮ್ಮನಿಗೆ ಧೈರ್ಯವನ್ನು ನೀಡು, ನಮಗೆ ಈ ಪರಿಸ್ಥಿತಿಯನ್ನು ಎದುರಿಸುವಂತಹ ಶಕ್ತಿಯನ್ನು ನೀಡು ಅಂತ ಅವರ ಅಂತರಾತ್ಮ ಕೇಳ್ತದಂತೆ. ಅದಾದ ನಂತರ ನರೇಂದ್ರನಾಥ್ನಲ್ಲಿ ಅಗಾಧವಾದಂತಹ ಬದಲಾವಣೆ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಪ್ರಾರ್ಥನೆ ವಸ್ತುಗಳನ್ನು ಪಡೆಯೋದಕ್ಕೆ ಅಲ್ಲ, ಪ್ರಾರ್ಥನೆ ನಮ್ಮಲ್ಲಿರುವ ಆತ್ಮಶಕ್ತಿ, ಸನ್ನಿವೇಶಗಳನ್ನು ಎದುರಿಸುವಂತಹ ಧೈರ್ಯ, ಆ ಶಕ್ತಿ ನಿರ್ಮಾಣ ಮಾಡಲಿಕ್ಕೆ ಪ್ರಾರ್ಥನೆಗಳು ಉಪಯುಕ್ತ ಅಂತ ಸ್ವಾಮೀಜಿಯವರು ಹೇಳ್ತದ್ದು. ಇಂತಹ ವಿಶೇಷವಾದಂತಹ ಇನ್ನೊಂದು ಘಟನೆಯೊಂದಿಗೆ, ಅವರ ಜೀವನದಲ್ಲಿ ನಡೆದಂಥ ಘಟನೆಯೊಂದಿಗೆ ಮತ್ತೆ ನಾಳೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.